ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಕೆರೆಯ ನೀರು ಪೋಲಾಗ್ತಾ ಇದ್ರೂ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಕೊಟ್ಟೂರಿನ ಈ ಐತಿಹಾಸಿಕ ಕೆರೆಯು ಸಂಪೂರ್ಣ ತುಂಬಿ ಕೋಡಿ ಬಿದ್ದು 1 ತಿಂಗಳಾದ್ರೂ ನೀರು ದಿನದ 24 ಗಂಟೆಯೂ ಹರಿದು ಪೋಲಾಗ್ತಾ ಇರುವ ದೃಶ್ಯ ಸುಟ್ಟಕೋಡಿಹಳ್ಳಿ ಎಂಬ ಗ್ರಾಮದ ಹತ್ತಿರ ಇರುವ 2ನೇ ತುಂಬಿನ ಬಾವಿಕಟ್ಟೆಯಲ್ಲಿ ಕಲ್ಲುಗಳು ಕಿತ್ತು ಹೋದ ಪರಿಣಾಮ ನೀರು ಪೋಲಾಗುತ್ತಿರುವುದು ಕಂಡುಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಆಗಲಿ ಅಧಿಕಾರಿಗಳು ಆಗಲಿ ಇತ್ತ ಕಡೆ ಗಮನ ಹರಿಸದೇ ಇರುವ ಕಾರಣ ಇಲ್ಲಿನ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಗ್ರಾಮದ ಜನತೆ ನಮ್ಮ ಮಾಧ್ಯಮದೊಂದಿಗೆ ತಮ್ಮ ದುಃಖವನ್ನ ತೋಡಿಕೊಂಡಿರುವ ದೃಶ್ಯವನ್ನ ಕಾಣಬಹುದು. ಇನ್ನು ಮುಂದಾದರೂ ಸಂಬಂಧಿಸಿದ ಇಲಾಖೆಯವರು ಪೋಲಾಗುತ್ತಿರುವ ನೀರನ್ನ ನಿಯಂತ್ರಿಸಿ ರೈತರಿಗೆ ಹಾಗೂ ದನ ಕರುಗಳಿಗೆ ಉಪಯೋಗಿಸಲು ಸಹಾಯವಾಗುವಂತೆ ಮಾಡಿಕೊಡಬೇಕು. ಮಧು ಬಾಬು ಹೆಚ್, ಬಿಎಸ್ಪಿ ನ್ಯೂಸ್, ವಿಜಯನಗರ. ಇಲ್ಲಿ ಸ್ಟಾಪ್ ಮಾಡು, ಮುಂದಕ್ಕೆ ಹೋಗೋಣ. ಇಲ್ಲಿ ಮಟ್ಟ ಬಾ, ಇಲ್ಲಿ ಮುಂದೆ ಆ ಪಣದಿಂದ ಮಾಡಿಬಿಡ್ತೀವಿ. ಅಣ್ಣ, ಈ ನೀರು ಎಷ್ಟು ದಿನದಿಂದ ಹರಿತಾ ಇದಾವೆ? ತಿಂಗಳಾದ ಸರ್. ಕೆರೆ ತುಂಬಿಗಿಂತ ಹರಿಯಕತ್ತೈತಿ. ಎಣ್ಣೆ ಕೂಡಿ ಇದು ಯಾರಿಗೂ ರೈತರಿಗೆ ಯಾರಿಗೂ ಯೂಸ್ ಇಲ್ಲ ಸರ್. ಇದು ಅನ್ಯವರ್ತಾಗಿ ವೇಸ್ಟ್ ಆಗಿ ಹೋಗ್ತಾ ಐತಿ. ದಯವಿಟ್ಟು PWR ಅವ್ರ ಇಂಜಿನಿಯರ್ಗಳು ಯಾರು ಬಂದು ದಯವಿಟ್ಟು ಅದ್ರ ನೀರು ನಿಲ್ಸ ಸಂಬಂಧಪಟ್ಟ ಸಂಬಂಧಪಟ್ಟ ಇಲಾಖೆಯವರು ಇದನ್ನ ಬಂದ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಕೆರೆಯಾಗಾರ ನೀರಿದ್ರೆ ದನ ಕರುಗಳಿಗೆ ಬೋರ್ಗಳಿಗೆ ಇಂಪ್ರೂವ್ ಆಗ್ತೈತಿ. ಆಮೇಲೆ ಇದರಿಂದ ಯಾರು ನೀರು ಕಟ್ಕೊಂತ ಇಲ್ಲ, ಯಾರು ರೈತರನ್ನು ನೀರು ಕಟ್ತಾ ಇಲ್ಲ. ನೀರು ಕಟ್ಟಿದ್ರೇನು ಇಲ್ಲ ಅಂತ ಅನ್ಬೋದಾಗಿತ್ತು. ಇದರಿಂದ ಯಾವುದು ಇಲ್ಲ. ಸುಮ್ಮನೆ ಒಂದು 7-8 ಇಂಚ್ ನೀರು ಹಗಲು 24 ತಾಸು ಸುಮ್ಮನೆ ವೇಸ್ಟ್ ಆಗ್ತೈತಿ. ಹೋದ ಸಲ ಕೆರೆ ತುಂಬಿದಾಗ ಹಂಗೆ ಆಗಿತ್ತು. ಅವಾಗ ಕೆಲವೊಬ್ರಿಗೆಲ್ಲ ಡಿಪಾರ್ಟ್ಮೆಂಟ್ಗಳಿಗೆಲ್ಲ ಅರ್ಜಿ ಕೊಟ್ಟು ಎಲ್ಲದಾಯಿತು. ಅದರಿಂದ ಏನು ಬಂದ್ ಮಾಡಿಲ್ಲ. ಹಿಂಗಾಗಿ ಬಂದ್ ಮಾಡಿದರೆ ಕೆರೆ ಒಳಗೆ ನೀರು ಇರ್ತಾವೆ, ಮುಂದೆ ಬೇಸಿಗೆಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಒಂದು ಅಭಿಪ್ರಾಯ. ದನ ಕರುಗಳಿಗೆ ನೀರು ಇರ್ತಾವೆ ಸರ್. ಯಾವುದೇ ಆಗಲಿ ಅಧಿಕಾರಿಗಳು ಗಮನ ಇಟ್ಟು ಕಡೆಗೆ ಹರಿಸ್ಬೇಕಂತ ಕೇಳ್ಕೊಳ್ತಾರೆ. ಸಂಬಂಧಿಸಿದ ಅಧಿಕಾರಿಗಳು ಯಾರು ಬಂದು ನೋಡಿಲ್ಲ, ಇಲ್ಲಿ ಯಾರು ಬಂದಿಲ್ಲ ಸರ್. ಎಲ್ಲ ನಮ್ಮ ಅಣ್ಣರೆಲ್ಲ ಅರ್ಜಿ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಾವು ರೈತರೆಲ್ಲ ಕೊಟ್ಟಿದ್ದೀವಿ. ಯಾರ್ಯಾರು ಕಲೆ ಸತಿ ಕ್ಲೀನ್ ಮಾಡಿಸಿಲ್ಲ. ಸುಮ್ಮನೆ ಒಂದು 10 ಇಂಚ್ ನೀರು ಇರ್ತದೆ ಸರ್. ಅದ್ರ ರೈತರಿಗಾರ ಇದ್ರೆ ದನ ಕರುಗಳಿಗೆ ಬೇಸಿಗೆಗೆ ನೀರು ಬೇಕಲ್ಲ ಸರ್. ಅದು ಸುಮ್ಮನೆ ವ್ಯರ್ಥವಾಗಿ ಅರ್ಧೋದು ಎದಕ್ಕೆ ಬರ್ತದೆ ಸರ್ ಇದು? ದಯವಿಟ್ಟು ಅಧಿಕಾರಿಗಳು ಯಾರು ಬಂದು ಗಮನ ಹರಿಸ್ಬೇಕಾಗಿ ಕೇಳ್ಕೊಳ್ತೇವೆ. ನಿಮ್ಮ ಗ್ರಾಮ ಪಂಚಾಯತ್ ಏನು ಸಂಬಂಧ ಇದೆ? ಗ್ರಾಮ ಪಂಚಾಯತ್ ಯಾರು ಬಂದಿಲ್ಲ ಸರ್. ಯಾವ ಅಧಿಕಾರಿಗಳು ಎಲ್ಲರೂ ನೋಡಿದ್ದಾರೆ ಅಷ್ಟೇ. ಯಾರು ಬಂದು ಅದನ್ನ ಬದ್ಧವಾಗಿ ನಿಲ್ಸ್ಬೇಕು ಮಾಡಬೇಕು ಅನ್ನೋದಿಲ್ಲ ಇಲ್ಲ ಅಧಿಕಾರಿಗಳಿಗೆ. PWR ಇಂಜಿನಿಯರ್ ಆಗಲಿ ಯಾರಾಗಲಿ ಬಂದು ಬೇರೆ ಕಡೆಗೆಲ್ಲ ಮನವಿ ಸಲ್ಲಿಸಿದ್ರೆ, ಅರ್ಜಿಗಳು ಸಲ್ಲಿಸಿದ್ರೆ? ಅರ್ಜಿ ಸಲ್ಲಿಸಿದ್ದಾರೆ ಸರ್. ಎಲ್ಲರೂ ಸಲ್ಲಿಸಿದ್ದಾರೆ. 5 ವರ್ಷ ಸಲ್ಲಿಸಿದ್ದಾರೆ. ಅದನ್ನ ಯಾರು ಗಮನ ಹರಿಸ್ಕೊಂತ ಸರ್. ನೋಡಿರಲ್ಲ 10 ಇಂಚ್ ನೀರು ಹೆಂಗೆ ಹರಿತಿದೆ. ಇದು ವೇಸ್ಟೇಜ್ ಸರ್. ಇದು ಯಾರು ರೈತರಿಗೂ ಜಮೀನಿಗೂ ಹೋಗ್ತಾ ಇಲ್ಲ ಇದು. ದಯವಿಟ್ಟು ಯಾರು ಗಮನ ಇಟ್ಟು ಅಧಿಕಾರಿಗಳು ಬಂದು ಸ್ವಲ್ಪ ನೀರು ದನ ಕರುಗಳಿಗೆ ನೀರು ನಿಂದ್ರಿಸೋ ವ್ಯವಸ್ಥೆ ಮಾಡಿ ಸರ್. ಇದು